ಸರ್ವ ಸ್ವರೂಪಿಗಳೇ, ನನ್ನ ಆರಾಧ್ಯ ಗುರುಗಳಾಗಿರ್ತಕ್ಕಂಥ ಸುರೇಂದ್ರ ಗುರುಜಿಯವರಿಗೂ ಅನುಮನಿದ್ದು, ಅದೇ ರೀತಿಯಾಗಿ ಆತ್ಮಾನಂದ ಗುರುಗಳಿಗೂ ನನ್ನ ಅನುಮನಿದ್ದು, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೂ ಒಂದು ಸೂಕ್ತ. ಇಂದಿನ ವಿಷಯವನ್ನು ಕರ್ಣ ವಿಜಯದಿಂದೇ ಕಲಿತನ ಮುಂಟೆ ಅಂದ್ರೆ ಇಂದ್ರಿಯಗಳ ವಿಜಯಕ್ಕಿಂತ ಹೆಚ್ಚಿನ ಸೂರತನ ಯಾವುದರ ಐತಿನ ಇಲ್ಲ. ಎಲ್ಲ ಹಳ್ಳಿಯೊಳಗೆ ಮೊದಲು ಪೈಲ್ವಾನ್ರಿದ್ರು. ಎಂತೆಂಥ ಪೈಲ್ವಾನಿದ್ರು, ನಾನಿ ಅನ್ನೋಂಥ ಪೈಲ್ವಾನಿದ್ರು. ಆದರೆ ಏನು ಇಷ್ಟ ಅದನಂದ್ರು ಅವನಕ್ಕಿಂತ ಹೆಚ್ಚಿನ ಮುಗಿತೀರ ಅವರು. ಆದರೆ ಶಕ್ತಿ ಇತ್ತು ಅವರಲ್ಲಿ. ಆದರೆ ಇಲ್ಲಿ ಏನಂತಾರೆ, ಇಲ್ಲಿ ಅಂದ್ರೆ ಆದ ಸೂರತನ ಅಲ್ಲಂತ. ಬೇಕಾದಂಥ ಜಟ್ಟಿಯನ್ನು ಒಗಿಬಹುದು, ನೆಗಬಹುದು, ಆದ ಸೂರತನ ಅಲ್ಲ. ಇಲ್ಲಿ ಯಾವುದು ಸೂರತನ? ಯಾರು ತಮ್ಮ ಇಂದ್ರಿಯಗಳನ್ನು ಯಾರು ಜಯಿಸ್ತಾರೋ ಅವ ನಿಜವಾದ ಸೂರ. ಅಂತ ಸೂರ್ಯ ಯಾರಿದ್ದಂದ್ರೆ ಇಲ್ಲೇ ಶಿವಾನಂದರು, ಆತ್ಮಾನಂದರು, ನಮ್ಮ ಸುರೇಂದ್ರ ಗುರುಗಳು. ಅಂದ್ರೆ ಮುಖ್ಯವಾಗಿ ಏನಿಲ್ಲ, ತಮ್ಮ ಮನಸ್ಸಿನ ಮ್ಯಾಲ ಯಾರು ಹತೋಟಿಯನ್ನು ಮಾಡ್ಕೊಂಡಿರ್ತಾರೋ ಅವರ ನಿಜವಾದ ಸೂರ. ನಮಗೇನಾಯ್ತು, ನಮ್ಮ ಮನಸ್ಸು ನಮಗೆ ಉಳಿವತ್ತದು. ಅದಕ್ಕೆ ಚಂಚಲ ಮನವಿದು ಹೊರಟಿತು ಹೊರಗೆ, ಬಯಸಿದ ರುಚಿ ಎಡೆಗೆ, ಬೇಡವೆಂದರು ನುಂಗಿತು ಗಾಳ, ಇನ್ನೆಲ್ಲಿಯ ಉದ್ಧಾರ. ಅಂದ್ರೆ ಇದು ನಮ್ಮ ಮನಸ್ಸು ಅಂದ್ರೆ ಹೆಂಗಂದ್ರೆ, ನಮ್ಮ ಕಡೆ ಇರ್ತಾವ ಮಾಯಿಂಗಡದಾಗ ಬದಿನಿದ್ದಂಗೆ ಅಂತದ್ದು. ನಮ್ಮೊಳಗೆ ಇರ್ತದೆ ಅದು. ಅಂದ್ರೆ ಇಲ್ಲಿ ಏನಿರ್ತತಿ, ಮೇಳ ಮನಸ್ಸಿಗೆ ಕೆಳ ಮನಸ್ಸಿಗೆ ಹೋರಾಟ ಇರ್ತದೆ ಅದು. ಅದನ್ನು ತಿನ್ನಬೇಕಂತ ಒಂದು ಮನಸ್ಸು ಹೇಳ್ತತಿ, ತಿನ್ನಬೇಡಂತ ಮತ್ತೊಂದು ಮನಸ್ಸು ಇರ್ತತಿ. ಆದರೆ ಯಾವುದು ಪ್ರಬಲ ಆಗ್ತೈತಿ ಅದಕ್ಕೆ ಅದ ಸೆಳವಿ ನಾವು ಬಿದ್ದು ಬಿಡ್ತೇವೆ. ಆದರೆ ಇಲ್ಲಿ ಏನು ಮಾಡ್ತೇವೆ ಅಂದ್ರೆ ನಾವು ವಿಚಾರ ಮಾಡ್ಬೇಕಂತ ಹೇಳ್ತಾರ ಅವ್ರು. ಅಂದ್ರೆ ಕಂಡಾಕ್ಷಣವಿದು ರಮಣೀಯವಿದೆಲ್ಲ, ಉಂಡಾಕ್ಷಣವಿದು ವಿರಸವಿಂತೆಲ್ಲ. ಆತಪ್ಪ ಇಲ್ಲಿ ತನಕ ಸಾಹೇಬ್ರ ಮೇಲಿನ ಮೇಲೆ ಉದಾಹರಣೆ ಹೇಳ್ತಾರೆ. ನೀವು ಎಷ್ಟು ಬುಂದೆ ತಿಂದೇರಿ ವಿಚಾರ ಮಾಡ್ರಿ ಅಂತ ಹೇಳ್ತಾರೆ. ಎಷ್ಟು ಹೋಳಿಗೆ ತಿಂದೇರಿ, ಎಷ್ಟು ಆಂಬಲಿ ಕುಡ್ದೇರಿ, ಆ ಉಂಡ ಸುಖ ಉಳ್ದತನ ಇಲ್ಲ. ಆದ್ರೆ ಉಣ್ಬೇಕನ್ನುವಂಥ ಆಸೆ ಹೋಗೈತಿನ ಇಲ್ಲ. ಅದಕ್ಕೆ ಹೆಂಗೆ ಮಾಡ್ಕೋದೀಗ, ಹೆಂಗೆ ಹೋಗ್ತೈತಿ ಅಂತಾರೆ. ಅದು ಅಂದ್ರೆ ಇಲ್ಲಿ ಏನಾಗಬೇಕಾಯ್ತು ಅಂದ್ರೆ ಇದೆಲ್ಲ ಹೇಳೋದು ಕೇಳೋದು ಇದೆಲ್ಲ ಎದಕ್ಕಂದ್ರೆ ಮನಸ್ಸಿಗೆನ ಅಂತ. ಅಂದ್ರೆ ಮನಸ್ಸಿಗೆನೇ ಹೇಳೋದು ಕೇಳೋದು ಈ ಶಾಸ್ತ್ರ ಶ್ರವಣ. ಅಂದ್ರೆ ಮುಖ್ಯವಾಗಿ ಮನಸ್ಸನ್ನು ಯಾರ ನಿಗ್ರಹ ಮಾಡ್ತಾರೋ ಅವರು ಏನು ಮಾಡ್ತಾರೋ, ತನ್ನ ಆತ್ಮನೊಳಗೆ ತಾನೇ ಶಾಂತಿ ಪಡೆಯುವಾತನು. ಇಲ್ಲಾಂದ್ರೆ ನಾವು ಏನಾಗ್ತತಿ, ಗಾಳಿ ನೌಕೆ ಆಗಿಬಿಡ್ತಾವಂತ. ಈಗ ಹೆಂಗೆ ಹಡಗು ಇರ್ತತಿ, ಗಾಳಿ ಆ ಕಡೆ ಬೀಳ್ಸೋದು ಆ ಕಡೆ ಹೋಗಿಬಿಡ್ತದಂತ. ಆದ್ರೆ ನಾವು ದಿಕ್ಕು ಇತ್ತಂದ್ರೆ ಆ ದಿಕ್ಕು ನೋಡ್ಕೊಂಡು ನಾವು ಚಲಿಸಾಕತ್ತಂದ್ರೆ ದಿಕ್ಕನ್ನು ತಪ್ಪಂಗಿಲ್ಲ. ಹಂಗೆ ನಮ್ಮ ಗುರಿ ಏನಿಲ್ಲ, ಹೊರಗೆ ಎಲ್ಲೂ ಸುಖ ಇಲ್ಲ. ಶಬ್ದ ಸ್ಪರ್ಶ ರೂಪ ರಸ ಗಂಧ ಎಲ್ಲಿ ಸುಖ ಇಲ್ಲ. ಅದಕ್ಕೆ ನಿನ್ನೊಳೆಯುವುದು ಸತ್ಯ ಪದವು, ಅದನ್ನು ಅನುಭವದಿಂದ ನೋಡಲೆ ಜೀವನೇ ನೀನೇ ಮುಕ್ತನು ಅನ್ನುವಂಥ ನಿಜಗುಂಡ್ರು ಅದನ್ನು ಹೇಳಿದ್ದಾರೆ. ನಾನು ಹುಡುಕಕ್ಕೆ ತಯಾರಿಲ್ಲ. ಆತ್ಮಾನಂದ್ರೆ ಅದನ್ನ ಆಡ ಭಾಷೆಯೊಳಗೆ ಹೇಳ್ತಾರೆ. ನಿಮಗೇನೋ ಹೊರಕಡೆಗೆ ಹತ್ತೈತೋ ಒಳಕಡೆಗೆ ಹತ್ತೈತೋ ಅಂತ ಕೇಳ್ತಾರೆ ಅವ್ರು. ಹೊರಕಡೆ ಅಂದ್ರೆ ಏನಿಲ್ಲ, ನಮ್ಮ ಇಂದ್ರಿಯಗಳ ಇದು ಧರ್ಮ ಅದ. ಒಳಕಡೆಗೆ ಅಂದ್ರೆ ಆತ್ಮನ ಧರ್ಮ. ಅಂದ್ರೆ ಇವನ್ನೆಲ್ಲ ಹೊರಗಿನ ಇಂದ್ರಿಯಗಳ ನಿಗ್ರಹ ಮಾಡಿ ಒಳಗೆ ಯಾರು ಉಳಿತಾರೋ ಅವ ನಿಜವಾದ ಶಾಲಿ. ಅಂದ್ರೆ ಇದನ್ನೇ ಹೇಳ್ತಾರೆ ಇಲ್ಲ, ಕರ್ಣ ವಿಜಯದಿಂದೇ ಕಲಿತನ ಮುಂಟೆ. ಅದನ್ನೆಲ್ಲ ಯಾರು ಸಾಧನ ಮಾಡಿದ್ರೆ ಶಿವಾನಂದರು ಅವ್ರು. ಯಾಕಂದ್ರೆ ಮನುಷ್ಯನ ಮೇಲೆ ಹತೋಟಿ ಇತ್ತವ್ರಿ. ಅಂದಾಗನ ಬೆಳಗಿನ 3 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ಒಳಗೆ ಅಂತ ಧ್ಯಾನಕ್ಕೆ ಸಮಾಧಿ ಒಳಗೆ ಇರ್ತಾರೆ ಅವ್ರು. ಹಂಗೆ ಸಮಾಧಿ ಒಳಗೆ ಇದ್ದಾಗನ ರಾಮದುರ್ಗ ರಾಜ್ಯ ಪರೀಕ್ಷೆ ಮಾಡಿದವ್ರನ್ನ. ಅಂದ್ರೆ ಭೇಟಿ ಆಡಕ್ಕೆ ಹೋದಾಗ ಇಲ್ಲಿ ಯಾರು ಅದಾರು, ಇಲ್ಲ ರಾಮದುರ್ಗ ಸೂರ್ಯಬಾಣದ ಗೌಡ್ರು ಅದಾರು, ಇಲ್ಲಿ ಯಾಕೆ ಕುಂತಾರು, ಇಲ್ಲ ಅವ್ರು ಧ್ಯಾನಕ್ಕೆ ಕುಂತಾರೋ ಸಮಾಧಿ ಒಳಗೆ ಇರ್ತಾರೋ, ಗೌಡ್ಕಿ ಬಿಟ್ಟು ಇಲ್ಲಿ ಯಾಕೆ ಕುಂತಾರೋ ಅಂತ ಪರೀಕ್ಷೆ ಮಾಡಿರಂಥವ್ರು. ಅವರ ಕುಟೀರದ ಸಮೀಪ ಹಾದು ಹೋಗುವಾಗ ಗುಂಡು ಹಾರಿಸಿರು. ಏನೋ ಅವ್ರಿಗೆ ಕಿವಿಳಿಗೆ ರಗತೆ ಬಂದರೂ ಆ ಶಬ್ದದ ಕಡೆ ಈದರಾಕಿಲ್ಲಂತ. ಅದನ್ನು ಹೇಳ್ತಾರ, ಹೊರಗೊಂದು ರೂಪವನ್ನು ವೀಕ್ಷಿಸದೆ ಒಳಗೆ ಬೇರಾವ ತೆರದ ಲಕ್ಷ್ಯವನ್ನು ಅರಿದು ಭಾವಿಸದೆ ಸುಮ್ಮನೆ ನಿಂದಂಗಲ್ಲದೆ ಪಡೆಯುವುದಾಗದು ನಿಜ ಸುಖವ. ಅವರೆಲ್ಲ ಪರೀಕ್ಷೆ ಮಾಡ್ರೂ ಅವ್ರು ಏನು ಹೇಳಿಲ್ಲ. ರಾಮದುರ್ಗ ರಾಜ್ಯ ಗುರುತಾರ ಇಲ್ಲ, ಇವರು ಮಹಾಜ್ಞಾನಿಗಳದವರು, ಇವ್ರ ಜೋಡಿ ಚರ್ಚೆ ಮಾಡ್ಬೇಕಂತೇಳಿ ಸೂರ್ಯಬಾಣದೊಳಗೆ ಅಂದ ಮುಖಾಮ್ ನೋಡ್ರಂತವ್ರು. ಅದನ್ನೆಲ್ಲ ಚರ್ಚೆ ಮಾಡ್ರಿ. ಇಲ್ರಿ ಗೌಡ, ಮುಂಜಾನೆ ಏನಾರ ಘಟನೆಗಳೇನಾರ ಸಂಭವಿಸಿದೆ ಅಂತ ಕೇಳ್ತಾರೆ. ಇದನ್ನೇನು ಹೇಳ್ತಾರೆ, ಏನು ಪ್ರಶ್ನೆ ಕೇಳತ್ತೀರಿ ಅಂದ್ರಂತವ್ರು ಶಿವಾನಂದ್ರ. ಧ್ಯಾನಕ್ಕೆ ಕುಂಡ್ರೋದು, ಸಮಾಧಿ ಕುಂಡ್ರೋದು ಅಂದ್ರೆ ಏನಿಲ್ಲ, ಹೊರಗಿನ ವಾಸನೆಗಳೆಲ್ಲ ಶಬ್ದ ಸ್ಪರ್ಶ ರೂಪ
ಅವನ್ನೆಲ್ಲ ಹೊರಗೆ ಹೋಗೋದ ನಮ್ಮ ಧ್ಯಾನದೊಳಗೆ ಕುಂತಿರ್ತೇವು, ಇದೇನು ವಿಚಿತ್ರ ಪ್ರಶ್ನೆ ಅಂತ ಕೇಳ್ತಾರಂತವ್ರು. ಇಲ್ಲ, ಹಿಂಗೆ ನಿಮ್ಮ ಸಾಧನೆ ಮುಂದುವರಿಲಿ, ನಾವು ಅದಕ್ಕೆ ಸಹಾಯ ಇದೋ ಅಂತೇಳಿ ರಾಮದುರ್ಗ ರಾಜ್ಯ ಹೇಳಿ ಹೋಗ್ತಾರಂತ. ಅದೇ ರೀತಿಯಾಗಿ ಸಿದ್ಧಾರೂಢರ ಜಳಕ ಹೆಣ್ಮಕ್ಳು ಮಾಡಿಸ್ತಾರಂತ. ಅಂದ್ರೆ ಎಷ್ಟು ಹತೋಟಿ ಇರ್ಬೇಕು ಅವ್ರ ಮನುಷ್ಯನೊಳಗೆ. ಅವ್ರು ವಿಚಾರ ಮಾಡ್ರೆ ನಾವು ಇನ್ನೂ ಎಲ್ಲಿದ್ದೆವು, ಇನ್ನು 20-30 ವರ್ಷದಿಂದ ಶಾಸ್ತ್ರ ಕೇಳತ್ತೇವು, ನಮ್ಮ ಮನಸ್ಸನ್ನು ನಮಗೆ ಕಂತರ ಇಲ್ಲ, ಕಂಟ್ರೋಲ್ ಇನ್ನೂ ಇಲ್ಲ. ಯಾವುದೋ ಒಂದು ಬೈಕ್ ಹೊಡಿಬೇಕಾದ್ರೂ, ಕಾರ್ ಹೊಡಿಬೇಕಾದ್ರೂ, ಕಾರ್ ಗಾಡಿ ಬೈಕ್ ಗಾಡಿ ನಮ್ಮ ಕೈಯಾಗ ಲಿಮಿಟ್ ಇರ್ಬೇಕಂತ ಹೇಳ್ತಾರೆ ಗುರುಗಳು. ಹೇಳ್ತಾರೆ ಯಾವಾಗ ಕರ್ಕೊಂಬರ್ತದಿಲ್ಲ ನಾವು ಹಂಗರಿಕಿಂದ ರಾತ್ರಿ ವೇಳೆ, ಇಲ್ಲ ಬೇಕಾದ್ರೆ ಮುಂಜಾನೆ ಹೋಗಿ ಹಚ್ಚಪ್ಪ ಗಾಡಿ ನಿನ್ನ ಕೈಯಾಗ ಕಂಟ್ರೋಲ್ ಇರಲ್ಲ ಅಂತಿರೋ. ಆ ಕಂಟ್ರೋಲ್ ತಪ್ಪಿದೆ ಅಂದ್ರೆ ಎಲ್ಲಿ ಹೋಗಿ ಬೀಳ್ತು ಅನ್ನೋದು ಹೇಳಕ್ಕೆ ಬರೋಂಗಿಲ್ಲ. ಅವರೆಲ್ಲ ಮಹಾತ್ಮರೆಲ್ಲ ಎತ್ತರ ಮೇಲೆ ಜಯವನ್ನು ಸಾಧಿಸಿರಂದ್ರೆ ಮನುಷ್ಯನ ಮೇಲೆ ಸಾಧಿಸಿ ಅವರು ಮುಕ್ತರಾತ್ಮ ಆದರು. ಅದೇ ರೀತಿಯಾಗಿ ನಾವು ದಿನನಿತ್ಯ ಇದನ್ನೆಲ್ಲ ಶ್ರವಣ ಮನನ ನಿಧಿಧ್ಯಾಸನವನ್ನು ಮಾಡಿ ನಮ್ಮ ಮನಸ್ಸನ್ನು ಜಯಿಸಿ, ಯಾವ ರೀತಿ ಶಿವರೇಂದ್ರ ಗುರುಗಳು ಆತ್ಮಾನಂದರು ಜಗತ್ ಕಲ್ಯಾಣಕ್ಕಾಗಿ ನಿಂತರು, ಅದೇ ರೀತಿಯಾಗಿ ಅವು ನಡೆದು ಹೋಗಿರ್ತಕ್ಕಂಥ ಮಾರ್ಗದೊಳಗೆ ನಡೆಯೋಣಂತೇಳಿ ನನ್ನ 2 ಮಾತಿಗೆ ನಾನು ವಿರಾಮ.